ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ವಿದ್ಯಾರ್ಥಿಗಳ ಸಹಾಯಧನ ಬಿಡುಗಡೆಗೆ ಹೈಕೋರ್ಟ್ ಆದೇಶ. ಸಿಐಟಿಯು ಕೇಕ್ ಕತ್ತರಿಸಿ ಸಂಭ್ರಮಾಚರಣೆ. ಮೌನಿನಗರದ ಬಸವ ವೃತ್ತದಲ್ಲಿ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಲು ಸರ್ಕಾರ ಸಹಾಯಧನ ಬಿಡುಗಡೆ ಮಾಡಬೇಕೆಂದು ಹೈಕೋರ್ಟ್ ಆದೇಶ ನೀಡಿದ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಸಿಐಟಿಯು ಸಂಭ್ರಮಿಸುತ್ತಿದೆ. ಈ ಹಿನ್ನೆಲೆ ಶನಿವಾರ ಮೌನಿನಗರದ ಬಸವ ವೃತ್ತದಲ್ಲಿ ಕಟ್ಟಡ ಕಾರ್ಮಿಕರ ಮಕ್ಕಳೊಂದಿಗೆ ಹಾಗೂ ಕಾರ್ಮಿಕರು ಸೇರಿ ಕೇಕ್ ಕತ್ತರಿಸುವುದರ ಮೂಲಕ ಪರಸ್ಪರ ಸಿಹಿ ಹಂಚುವುದರ ಮೂಲಕ ಸಂಭ್ರಮಾಚರಣೆ ಮಾಡಿದರು. ಕಟ್ಟಡ ಕಾರ್ಮಿಕರ ಸಂಘಕ್ಕೆ ಕಟ್ಟಡ ಕಾರ್ಮಿಕರ ಸಂಘಕ್ಕೆ ಸಿಐಟಿಯು ಕಾರ್ಮಿಕ ರೈತ ವಿರೋಧಿ ಕೇಂದ್ರ ರಾಜ್ಯ ಸರ್ಕಾರಗಳಿಗೆ, ರೈತ ಕಾರ್ಮಿಕ ವಿರೋಧಿ ಕೇಂದ್ರ ರಾಜ್ಯ ಸರ್ಕಾರಗಳಿಗೆ. ನಂತರ ಸಿಐಟಿಯು ಅಧ್ಯಕ್ಷರಾದ ಶರ್ಫುದ್ದೀನ್ ಪೋತ್ನಾಳ್ ಅವರು ಮಾತನಾಡಿ, ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಸರ್ಕಾರ ಸಹಾಯಧನ ಕಡಿತಗೊಳಿಸಿದ್ದನ್ನ ಪ್ರಶ್ನಿಸಿದ ಹಿನ್ನೆಲೆ ಹೈಕೋರ್ಟ್ನಲ್ಲಿ ನಮ್ಮ ಸಂಘಟನೆಯ ವತಿಯಿಂದ ಅರ್ಜಿ ಸಲ್ಲಿಸಲಾಗಿತ್ತು. ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ತಕ್ಷಣ ತಡೆ ಹಿಡಿದ ಹಾಗೂ ಕಡಿತಗೊಳಿಸಿದ ಕಾರ್ಮಿಕರ ವಿದ್ಯಾರ್ಥಿಗಳ ಸಹಾಯಧನವನ್ನ ತಕ್ಷಣ ಬಿಡುಗಡೆ ಮಾಡಲು ಹೈಕೋರ್ಟ್ ಆದೇಶಿಸಿ ತೀರ್ಪು ನೀಡಿದ ಹಿನ್ನೆಲೆಯಲ್ಲಿ ಸಂಭ್ರಮಿಸಿದ್ದೇವೆ ಎಂದು ಶರ್ಫುದ್ದೀನ್ ಪೋತ್ನಾಳ್ ಹೇಳಿದರು. ಮುಂದುವರೆದು ಮಾತನಾಡಿದ ಅವರು, ವಿದ್ಯಾಭ್ಯಾಸ ಮಾಡುವ ಮಕ್ಕಳಿಗೆ ಬಹಳ ಅನುಕೂಲವಾಗಲಿದೆ. ಅದೇ ರೀತಿ ರಾಜ್ಯದಲ್ಲಿ ನಕಲಿ ಕಾರ್ಮಿಕರ ಚೀಟಿಯನ್ನ ಪಡೆದು ಲಾಭಿಯನ್ನ ಪಡೆದುಕೊಳ್ಳುತ್ತಿರುವವರ ಹಾವಳಿಗೆ ಕಠಿಣ ಶಿಕ್ಷೆಗೆ ಮುಂದಾಗಬೇಕು ಎಂದು ಹೇಳಿದರು. ಅನ್ಯಾಯವನ್ನು ವಿರೋಧಿಸಿ ರಾಜ್ಯಾದ್ಯಂತ ಕಟ್ಟಡ ಕಾರ್ಮಿಕರ ಸಂಘ ಸಿಐಟಿಯು ನೇತೃತ್ವದಲ್ಲಿ ಒಂದು ಬೃಹತ್ ಚಳವಳಿ ಮಾಡಿದಾಗ ಇವತ್ತು ನಮ್ಮ ಚಳವಳಿಗೆ ಸಹ ಸರ್ಕಾರ ಇವತ್ತು ಕಿವಿಗೊಡದೇ ಇದ್ದಾಗ ಇವತ್ತು ಕಾನೂನಿನ ಮೊರೆ ಹೋಗಿ ನಮ್ಮ ಸಂಘಟನೆ ಇವತ್ತು ಬೀದಿಗಿಳಿದು ಹೋರಾಟ ಮಾಡುವ ಜೊತೆಯಲ್ಲಿ ಇವತ್ತು ಕಾನೂನು ಹೋರಾಟಕ್ಕೆ ಸಹ ಹಿಡಿದು ನಾವು ಇವತ್ತು ಹೈಕೋರ್ಟ್ ಮೆಟ್ಟಿಲಿನ ಬಗ್ಗೆ ಹತ್ತಿದ್ವಿ. ಇವತ್ತು ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಅನ್ಯಾಯ ಆಗಿದೆ. ಈ ಅನ್ಯಾಯವನ್ನು ಬಗ್ಗೆ ಸರಿ ಮಾಡಬೇಕು ಮತ್ತು ಯಾವ ರೀತಿಯಾಗಿ ಮೊದಲಿನಿಂದ ಮಕ್ಕಳಿಗೆ ಸಹಾಯಧನ ಸಿಗುತ್ತಿತ್ತು ಅದು ಸಿಗುವಂಗೆ ಪರಗಿನ ಮಾಡಬೇಕಂತಕ್ಕಂಥ ಒಂದು ಬೇಡಿಕೆಯನ್ನು ಇಟ್ಕೊಂಡು ಇವತ್ತು ನಾವು ಕೋರ್ಟಿಗೆ ಹೋಗಿದ್ವಿ. ಇವತ್ತು ಕೋರ್ಟು ಐತಿಹಾಸಿಕ ತೀರ್ಪು ಏನಪ್ಪಂದಿಗಿನ ಇವತ್ತು ಕೊಟ್ಟು ಏನಿವತ್ತು 2021ಕ್ಕಿಂತ ಮುಂಚಿತವಾಗಿ ಏನು ಮಕ್ಕಳಿಗೆ ಸರ್ಕಾರ ಸಹಾಯಧನ ನಿಗದಿ ಮಾಡಿತ್ತು, ಸ್ಕಾಲರ್ಶಿಪ್ ನಿಗದಿ ಮಾಡಿತ್ತು, ಆ ಸ್ಕಾಲರ್ಶಿಪ್ ಏನಪ್ಪ ಅಂತ ಹೇಳಿದ್ರೆ ಮತ್ತೆ ಯಾಸ್ ಇಟ್ ಈಸ್ ಕೊಡಬೇಕಂತಕ್ಕಂಥ ಒಂದು ಐತಿಹಾಸಿಕ ತೀರ್ಪು ಏನಪ್ಪ ಇವತ್ತು ಹೈಕೋರ್ಟು ಕೊಟ್ಟು ಇವತ್ತು ನಮ್ಮ ಮಕ್ಕಳಿಗೆ ಒಂದು ಇವತ್ತು ಆಶಾಕಿರಣವಾಗಿ ಇವತ್ತೇನಪ್ಪಗಿನ ತೀರ್ಪು ಏನಪ್ಪಗಿನ ಇವತ್ತು ಬಂದಿರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ನಾವು ಇಡೀ ರಾಜ್ಯಾದ್ಯಂತ ಇವತ್ತು ಕಾರ್ಮಿಕರ ಮಕ್ಕಳ ವಿಜಯ, ಇವತ್ತು ಬಡ ಮಕ್ಕಳ ವಿಜಯ, ಬಡವರ ಕಾರ್ಮಿಕರ ಇವತ್ತು ವಿಜಯ ಅಂತೇಳಿ ಇವತ್ತು ರಾಜ್ಯಾದ್ಯಂತ ನಾವು ಇವತ್ತು ವಿಜಯೋತ್ಸವ ಆಚರಣೆಗೆ ನಮ್ಮ ಸಂಘಟನೆ ಕರೆ ಕೊಟ್ಟಿದೆ. ಇರ್ತಕ್ಕಂಥ ಕಾರ್ಮಿಕರಿಗೆ ಒಟ್ಟಿಗೊಡಿತಕ್ಕಂಥದ್ದು ಎಷ್ಟು ನ್ಯಾಯ, ಎಷ್ಟು ಸರಿ ಅಂತಕ್ಕಂಥ ಪ್ರಶ್ನೆ ಇವತ್ತು ನಾವು ಸರ್ಕಾರಕ್ಕೆ ಮಾಡಿದ್ದೇವೆ. ಕೋರ್ಟ್ನಲ್ಲಿ ಸಹ ಇವತ್ತು ನಾವು ಪ್ರಶ್ನೆ ಮಾಡಿ ಇವತ್ತು ನಾವು ಕಂಡುಕೊಂಡಿದ್ದೇವೆ. ಬಂಧುಗಳ ಇಂಥ ಸರ್ಕಾರಗಳು ಅದು ಏನಂತಾರಲ್ಲ, ಮೂಗಿಗೆ ಸೊಳ್ಳೆ ಕುಂತ್ರೆ ಒಡಿಕೆ ತಗೊಂಡು ಮೂಗಿಗೆ ಹೊಡೆಯೋದಲ್ಲ ಮುಖಕ್ಕೆ, ಆ ಸೊಳ್ಳೆನ ಹೆಂಗೆ ಓಡಿಸ್ಬೇಕಂತಕ್ಕಂಥ ಒಂದು ಚಾಣಾಕ್ಷತನ ಏನಪ್ಪ ಇವತ್ತು ಇರಬೇಕು. ನಕಲಿ ಕಾರ್ಡುಗಳು ಇವತ್ತು ಐರಾವತ್ಯದ ನಕಲಿ ಕಾರ್ಡುಗಳನ್ನ ನೀವು ಕಟ್ ಮಾಡ್ರಿ, ತನಿಖೆ ಮಾಡಿ ಇವತ್ತು ಕೋಟ್ಯಾಂತರ ರೂಪಾಯಿ ಇವತ್ತು ಇರ್ತಕ್ಕಂಥ ದೊಡ್ಡ ದೊಡ್ಡ ಶ್ರೀಮಂತರು ಇವತ್ತು ನಕಲಿ ಕಾರ್ಡುಗಳನ್ನ ಸೃಷ್ಟಿ ಮಾಡಿದ್ದಾರೆ. ಯಾರ ನಕಲಿ ಕಾರ್ಡು ಕೊಟ್ಟವರು? ನಿಮ್ಮ ಅಧಿಕಾರಿಗಳೇ. ಇವತ್ತೇನಪ್ಪ ಇವತ್ತು ನಕಲಿ ಕಾರ್ಡುಗಳು ಸೃಷ್ಟಿ ಆಗಿರೋದ್ರಿಂದ ಇವತ್ತು ಅಸಲಿ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು ಇವತ್ತು ವಂಚಿತರಾಗಿದ್ದಾರೆ. ನಾವು ಈ ಕ್ಷಣದಲ್ಲಿ ಸಹ ಹೇಳ್ತೀವಿ, ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನಕಲಿ ಕಾರ್ಡ್ಗಳನ್ನ ತನಿಖೆ ಮಾಡಿ ಯಾರು ಇವತ್ತು ಫೇಕ್ ನಕಲಿ ಕಾರ್ಡ್ಗಳನ್ನ ತೆಗೆದುಕೊಂಡಿದ್ದಾರೆ ಆ ನಕಲಿ ಕಾರ್ಡ್ಗಳನ್ನೆಲ್ಲ ರದ್ದು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಸಹ ಇವತ್ತು ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಕಟ್ಟಡ ಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷ ರುದ್ರಪ್ಪ ನಾಯ್ಕ್, ತಾಲೂಕು ಕಾರ್ಯದರ್ಶಿ ಆಂಜನೇಯ, ಪದಾಧಿಕಾರಿಗಳಾದ ಸಿದ್ದಲಿಂಗಯ್ಯ ಪೋತ್ನಾಳ್, ರಾಮಣ್ಣ ಮಾಡ್ಬಾಯಿ, ಹುಸೇನಿ ಬಾಗೇವಾಡಿ, ಬಾಷಾ, ರಮೇಶ್, ಆಂಜನೇಯ, ಇಸಾಕ್, ಶ್ರೀನಿವಾಸ್, ಮಸ್ತಾನ್, ಶಾಂತಕುಮಾರ್, ಶಫಿ, ವೆಂಕಟೇಶ್, ಮಹಾದೇವ, ಹುಸೇನಿ, ಶಮೀತ್, ರಬಿ, ಶಬ್ಬೀರ್ ಸೇರಿದಂತೆ ಕಾರ್ಮಿಕರು ಮತ್ತು ಕಟ್ಟಡ ಕಾರ್ಮಿಕರ ವಿದ್ಯಾರ್ಥಿಗಳು ಹಾಗೂ ಮಕ್ಕಳು ಇದ್ದರು. ತಕ್ಷಣ ರದ್ದು
ಫೇಕ್ ಕಾರ್ಡ್ಗಳನ್ನು ತಕ್ಷಣ ರದ್ದು ಮಾಡಬೇಕು. ಮುನಾರ ಅವರ ಉತ್ಪನ್ನ ಎಂಟೆಕ್ ಒಂದು ವಿಶಿಷ್ಟ ವೇಗವರ್ಧಕ ಪೋಷಕ. ಸ್ವಿಟ್ಜರ್ಲ್ಯಾಂಡ್, ಯುರೋಪ್ನಿಂದ ರೈತರಿಗಾಗಿ ತರಿಸಿದ ಉತ್ಪನ್ನ. ಇದರಲ್ಲಿ ಡಿಎಂಪಿಪಿ ತಂತ್ರಜ್ಞಾನ ಇರೋದ್ರಿಂದ ಸಸ್ಯಗಳಿಗೆ ಸಾರಜನಕವನ್ನು ವ್ಯರ್ಥವಾಗದಂತೆ ದೀರ್ಘಕಾಲದವರೆಗೆ ನೀಡುತ್ತದೆ. ಎಂಟೆಕ್ ಸಮರ್ಥವಾಗಿ ತಯಾರಾದ ಗೊಬ್ಬರ. ಬೇರೆ ಸಾರಜನಕದ ಗೊಬ್ಬರದ ಜೊತೆ ಎಂಟೆಕ್ ಬಳಸಿದರೆ ದೀರ್ಘ ಸಮಯದವರೆಗೆ ಸಸ್ಯಗಳಿಗೆ ಸಾರಜನಕದ ಪೂರೈಕೆಯಾಗುತ್ತದೆ. ಮುನಾರ ಅವರ ಎಂಟೆಕ್ ಎಂಟೆಕ್ ಎಂಟೆಕ್